Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು ಹಾವಳಿ ಆಗ್ತಿದೆ. ವಿಜಯ್ ಹಜಾರೆ ಟ್ರೋಫಿಲಿ ನಮ್ಮ RCB ಪ್ಲೇಯರ್ ಆದಂಥ ಸ್ವಪ್ನಿಲ್ ಸಿಂಗು ಕರ್ನಾಟಕ ಅಗೇನ್ಸ್ಟ್ ಸೆಂಚುರಿನ ಹೊಡೆದಿದ್ದಾರೆ. ಹೌದು, ಇಟ್ಸ್ ತ್ರಿಪುರಾ ವರ್ಸಸ್ ಕರ್ನಾಟಕ ಮ್ಯಾಚ್ ಇವತ್ತು ಆಯಿತು. ಅದರಲ್ಲಿ RCB ಸ್ಟಾರು ಮಿಂಚಿರುವಂಥದ್ದು. ಸ್ವಪ್ನಿಲ್ ಸಿಂಗ್ ಬಗ್ಗೆ ಏನಮ್ಮ ಮಾತಾಡ್ತೀಯಾ, ನಮ್ಮ DDP ಬಗ್ಗೆ ಮಾತಾಡೋಗ್ರು ಅಂತ ಹೇಳ್ತೀರಾ. ಹೌದು, DDP ಇವತ್ತು ಕೂಡ ಸೆಂಚುರಿ ಹೊಡೆದವ್ರೆ. DDPದು ಹೆಂಗಾಗೈತೆ ಅಂತಂದರೆ, ಬಾ ಸೆಂಚುರಿ ಹೊಡಿ, ಹೋಗೋ ಮಲ್ಕೋ, ಊಟ ಮಾಡು, ತಿರ್ಗಾ ಬಾ ಸೆಂಚುರಿ ಹೊಡಿ, ಊಟ ಮಾಡು, ಮಲ್ಕೋ, ತಿರ್ಗಾ ಬಾ ಸೆಂಚುರಿ ಹೊಡಿ ಆ ಥರ ಆಗೋಗ್ಬಿಟ್ಟೈತೆ. ಆಡಿರೋಂಥ 5 ಮ್ಯಾಚು ಈ ಸೀಸನ್ನು ವಿಜಯ್ ಹಜಾರೆ ಟ್ರೋಫಿಲಿ ಬಂದಿರೋದು 4 ಸೆಂಚುರಿ. ಹೈಯೆಸ್ಟ್ ರನ್ ಗೆಟರ್ ಆಗಿದೆ, ಟಾಪ್ ರನ್ ಗೆಟರ್ ಆಗಿದ್ದಾರೆ. ಆ ಒಂದು ಸ್ಥಾನ ಹಂಗೆ ಉಳಿಸ್ಕೊಂಡು ಬರ್ತಾನೆ ಇದ್ದಾರೆ. ವಿಜಯ್ ಹಜಾರೆ ಟ್ರೋಫಿಲಿ DDP ಯಾವ ಥರ ಸೆಂಚುರಿ ಮೇಲೆ ಸೆಂಚುರಿ ಉಳಿಸ್ತಾ ಇದ್ರು, ಕರ್ನಾಟಕ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ನ ಕೊಟ್ಕೊಂಡು 5ಕ್ಕೆ 5 ಕನ್ಸಿಕ್ಯೂಟಿವ್ ವಿನ್ಸ್ನ ತಗೊಂಡಿದೆ. ಸೊ ಏನು ಗುರು ಇದು ಪರ್ಫಾರ್ಮೆನ್ಸು ನಮ್ಮ DDPಯಿಂದ. ವೆಂಕಟೇಶ್ ಅಯ್ಯರ್ ಯಾವ ಮೂಲೆಗೆ ಹೋಗ್ಬಿಟ್ರೋ ಏನೋ ಗೊತ್ತಿಲ್ಲ. ಅಲ್ಲಿ ವೆಂಕಟೇಶ್ ಅಯ್ಯರ್ ಹಾವಳಿನೂ ಇಲ್ಲ, ಏನೂ ಇಲ್ಲ, ಸೌಂಡು ಇಲ್ಲ, ಸದ್ದು ಇಲ್ಲ, ಗದ್ದಲನೂ ಇಲ್ಲ. DDPಯ ಗದ್ದಲನೇ ಆಗ್ತಾ ಇದೆ. ಸೊ ಇದು ತೋರಿಸುತ್ತೆ ವೆಂಕಟೇಶ್ ಅಯ್ಯರ್ ಮೇನ್ ಪ್ಲೇಯರ್ ಅಲ್ಲ, DDPನೇ ಮೇನ್ ಪ್ಲೇಯರು ನಮ್ಮ RCBಗೆ ಅಂತ. ಅಪ್ಡೇಟ್ ನಂಬರ್ 2, ಗುಜರಾತ್ ಟೈಟನ್ಸ್ಗೆ ಬಿಗ್ ಬ್ಲೋ ಅಂತ ಹೇಳಬೇಕು. ಅಂದರೆ ಏನು ರೂಲ್ ಔಟ್ ಏನಾಗಿಲ್ಲ ಇನ್ನು. ವಿಜಯ್ ಹಜಾರೆ ಟ್ರೋಫಿಯಿಂದ ರೂಲ್ ಔಟ್ ಆಗಿದ್ದಾರೆ. ಸಾಯಿ ಸುದರ್ಶನ್ ಮೈನ್ ಪ್ಲೇಯರು ಗುಜರಾತ್ ಟೈಟನ್ಸ್ನ ಟಾಪ್ ಆರ್ಡ್ರಲ್ಲಿ. ಸೊ ಇವರು ಇವಾಗ ರೂಲ್ ಔಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ. ವಿಜಯ್ ಹಜಾರೆ ಟ್ರೋಫಿಯಿಂದ. IPL ಇಂದ ಏನು ರೂಲ್ ಔಟ್ ಆಗಿಲ್ಲ. ಹೋಪ್ಫುಲಿ ರಿಕವರ್ ಆಗುವಂಥ ಸಾಧ್ಯತೆ ಇರುತ್ತೆ IPL ಅಷ್ಟೊತ್ತಲ್ಲಿ. ಇನ್ನೊಂದು 2 ತಿಂಗಳು ಇದೆ IPL ಸ್ಟಾರ್ಟ್ ಆಗೋದಕ್ಕೆ. ಸೊ ಹೋಪ್ಫುಲಿ ಬೇಗ ರಿಕವರ್ ಆಗಲಿ ಸಾಯಿ ಸುದರ್ಶನ್. ಯಾಕಂದರೆ ಮೈನ್ ಪ್ಲೇಯರ್ ಅಪ್ಪ, IPLಗೆ ಕಳೆ ಉಡ್ಸೋವಂಥ ಪ್ಲೇಯರು. ಗುಜರಾತ್ ಟೈಟನ್ಸ್ಗೆ ಇವ್ರು ಇಲ್ಲ ಅಂತಂದರೆ ತುಪ್ಪಕ್ಕನಂಗೆ ಉದ್ರೋಗ್ಬಿಡ್ತಾರೆ ಅಷ್ಟೇ ಎಲ್ಲ. ಅಪ್ಡೇಟ್ ನಂಬರ್ 3, ಹಾರ್ದಿಕ್ ಪಾಂಡ್ಯ ಏನಕ್ಕೆ ODI ಫಾರ್ಮೆಟ್ನ ಆಡ್ತಾ ಇಲ್ಲ ಅಂತ ಇವಾಗ ಅಪ್ಡೇಟ್ ಬಂದಿದೆ. BCCI ಅವರು ಕ್ಲಿಯರೆನ್ಸ್ ಕೊಟ್ಟಿಲ್ವಂತೆ 10 ಓವರ್ನ ಬೋಲ್ ಮಾಡೋದಕ್ಕೆ ಇವ್ರಿಗೆ. ಅಂದರೆ ODI ಫಾರ್ಮೆಟ್ನ ಇವ್ರು ಆಡೋದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿಲ್ವಂತೆ. ಅಂದರೆ ಬ್ಯಾಟಿಂಗ್ ಮಾತ್ರ ಆಡ್ಬೋದಲ್ಲ ಇವರು. ಸೊ ಆ ಥರನೂ ಕೂಡ ಇರ್ಬೋದು. ಬಟ್ ಇವ್ರನ್ನ ಕನ್ಸಿಡರ್ ಮೇನಾಗಿ ಮಾಡ್ತಿರೋದು ಆಲ್ರೌಂಡರ್ ಆಗಿ, ಜೆನ್ಯೂನ್ ಬ್ಯಾಟರ್ ಆಗಿ ಏನು ಕನ್ಸಿಡರ್ ಮಾಡ್ತಿಲ್ಲ ಹಾರ್ದಿಕ್ ಪಾಂಡ್ಯನ. ಸೊ ಆ ಒಂದು ರೀಸನ್ನಿಂದ ಇವ್ರಿಗೆ ರೆಸ್ಟ್ ಕೊಡಲಾಗಿದೆ ODIಸಿಂದ ಅಂತ. ಅಂದರೆ ಅವ್ರಿಗಾಗಿರೋಂಥ ಇಂಜುರಿ ಏನಿದೆ, ಮತ್ತೆ ಇಂಜುರಿ ಆಗೋಗ್ಬಿಡುತ್ತೆ ಅಂತ ಭಯ ಅಷ್ಟೇ. T20 ವರ್ಲ್ಡ್ ಕಪ್ ಬರ್ತಾ ಇರೋದ್ರಿಂದ ಇಂಜುರಿ ಆಗೋಗ್ಬಿಟ್ರೆ ಅಂತ. ಯಾಕಂದರೆ 10 ಓವರ್ ಬೌಲಿಂಗ್ ಮಾಡಬೇಕಾಗತ್ತೆ. ಏನು 10 ಓವರೇ ಬೌಲಿಂಗ್ ಮಾಡಬೇಕು ಅಂತ ಏನಿಲ್ಲ ಅಲ್ಲಿ. 5 ಓವರ್ ಬೇಕಾದ್ರೂ ಬೌಲಿಂಗ್ ಮಾಡ್ಬೋದು. ಅದು ಸೆಕೆಂಡ್ರಿ. ಬಟ್ 50 ಓವರ್ ಆಡ್ತು ಅಂತಂದರೆ, ಕಂಪ್ಲೀಟ್ ಡೇ ಆಡ್ತು ಅಂತಂದರೆ ಸ್ವಲ್ಪ ಸ್ಟ್ರೆಸ್ಸು ಸ್ಟ್ರೈನು ಎಲ್ಲ ಆಗ್ಬಿಟ್ಟು ಏನು ಬೇಕಾದ್ರೂ ಆಗ್ಬೋದು. ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕಂದರೆ T20 ವರ್ಲ್ಡ್ ಕಪ್ಪು ಬರ್ತಾ ಇರೋದ್ರಿಂದ ಅವ್ರಿಗೆ ಬಹುಶಃ T20 ವರ್ಲ್ಡ್ ಕಪ್ ಮುಗಿದಾದ್ಮೇಲೆ ಪರ್ಮಿಷನ್ ಕೊಡುವಂಥ ಸಾಧ್ಯತೆ ಇರುತ್ತೆ. ಒಟ್ಟು ಹಾರ್ದಿಕ್ ಪಾಂಡ್ಯನ ಈ ಥರ ರೆಸ್ಟ್ ಮಾಡಿದಾರಂತೆ. ಅಪ್ಡೇಟ್ ನಂಬರ್ 4, ರವಿ ಅಶ್ವಿನ್ ಒಂದು ಸ್ಟೇಟ್ಮೆಂಟ್ ಹಾಕಿಕೊಂಡಿದ್ದಾರೆ. ನೋ ಒನ್ ಇಸ್ ಗೋಯಿಂಗ್ ಟು ವಾಚ್ ದಿಸ್ T20 ವರ್ಲ್ಡ್ ಕಪ್ matches like India versus USA and India versus Namibia literally pull you away from the T20 ವರ್ಲ್ಡ್ ಕಪ್ ಅಂತ ಹೇಳಿದ್ದಾರೆ. ಇವೆಲ್ಲ ಯಾವ್ದು ಮ್ಯಾಚ್ ಇದು, ಏನಿದೆ ಮ್ಯಾಚಾ ಇದು? ಆಲ್ರೆಡಿ ರಿಸಲ್ಟ್ ಗೊತ್ತು, ಇದೆಲ್ಲ ಮ್ಯಾಚ್ ಆಡಿಸ್ಬೇಕಾ ಇದಕ್ಕೆ ಅಂತ ಅವ್ರ ಅಭಿಪ್ರಾಯನ ಪಡ್ತಾ ಇದ್ದಾರೆ. ಹೌದು, ಒಂಥರ ಹಂಗೆ ಅನಿಸುತ್ತೆ ನನಗೆ. ಈ ಫಾರ್ಮೇಟೇ ಒಂಥರ ಇಷ್ಟ ಆಗಲಿಲ್ಲ. ಫಸ್ಟ್ ಆಫ್ ಆಲು ಲಾಸ್ಟ್ ಟೈಮ್ T20 ವರ್ಲ್ಡ್ ಕಪ್ ಆದಾಗ ಅದು ಇನ್ಫ್ಯಾಕ್ಟ್ ಬ್ರಾಡ್ಕಾಸ್ಟರ್ಸ್ಗೂ ಕೂಡ ಲಾಸ್ ಆಯಿತು. ಏನು ಗುರು ಇದು, ಯಾವ ಟೈಮಲ್ಲಿ ಯಾವ ಮ್ಯಾಚ್, ಏನು ಆಡ್ತವ್ರು, ಏನು ಕತೆ ಅಂತ ಗೊತ್ತೇ ಆಗ್ತಾ ಇರಲಿಲ್ಲ. ಒಂದು ದಿನದಲ್ಲಿ 3 ಮ್ಯಾಚ್ ನಡೆಸೋರು. ಒಟ್ಟಲ್ಲಿ 20 ಟೀಮ್ ಮಾಡಿ ಒಂಥರ ಕಲ್ಗಚ್ಚಾಗಿದೆ. 10 ಟೀಮ್ ಇದ್ದರೆ ಬೆಟರ್ ಆಗಿತ್ತು ಅಂತ ಎಲ್ಲರೂ ಕೂಡ ಹೋಪ್ ಮಾಡೋದು. 12 ಟೀಮ್ ಇದ್ರೂ ಕೂಡ ಬೆಟರ್ ಆಗಿತ್ತು ಅಂತ ಅನ್ಕೊಂತೀವಿ. 20 ಟೀಮ್ ಲಿಟಲಿ ಹೆವಿ ಹದ್ವಾನ ಆಗುತ್ತೆ. ಅದರಲ್ಲಿ ಇಂಡಿಯಾ ವರ್ಸಸ್ USA, ನಮೀಬಿಯಾ. ಲಾಸ್ಟ್ ಟೈಮ್ ನೋಡಿದ್ಲಪ್ಪ ವೆಸ್ಟ್ ಇಂಡೀಸ್ ಆ್ಯಂಡ್ USA ಆದಾಗ ಯಾವ ಥರ ಆಯಿತು ಅಂತ. ಇಂಡಿಯಾದವ್ರು ಗೆದ್ದಿರ್ಬೋದು ಲಾಸ್ಟ್ ಟೈಮು. ಬಟ್ ಅಷ್ಟರ ಮಟ್ಟಿಗೆ ಏನೋ ಒಂಥರ ನೋಡಬೇಕು ವರ್ಲ್ಡ್ ಕಪ್ನ ಅಂತ ಫೀಲ್ ಕೊಡ್ತಾ ಇರಲಿಲ್ಲ. ಬಟ್ ಅದೇ 2023 ವರ್ಲ್ಡ್ ಕಪ್ ನೋಡಿ ಯಾವ ಥರ ಫೀಲ್ ಕೊಡ್ತು ಅಂತ. ODI ವರ್ಲ್ಡ್ ಕಪ್ ಇಲ್ಲಾಗರೋ ಎಲ್ಲ ಮ್ಯಾಚ್ ನೋಡಬೇಕು ಅನ್ನೋ ಥರ ಫೀಲ್ ಕೊಡ್ತು. ಬಟ್ ಎಲ್ಲ ಮ್ಯಾಚ್ ನೋಡಬೇಕು ಅಂತ ಖಂಡಿತ T20 ವರ್ಲ್ಡ್ ಕಪ್ ಲಾಸ್ಟ್ ಟೈಮ್ ಫೀಲ್ ಕೊಡಲೇ ಇಲ್ಲ. ಅಪ್ಡೇಟ್ ನಂಬರ್ 5, ಋತುರಾಜ್ ಗಾಯಕ್ವಾಡ್ ಅವ್ರನ್ನ ಟ್ಯಾಗ್ ಮಾಡಿಬಿಟ್ಟಿದ್ದಾರೆ ರವಿ ಅಶ್ವಿನ್ ಅವರು. ನೋ ಮ್ಯಾಟರ್ ಹೌ ಯು ಫೀಲ್, ಗೆಟ್ ಅಪ್, ಡ್ರೆಸ್ ಅಪ್, ಪ್ಯಾಡ್ ಅಪ್, ಶೋ ಅಪ್ ಆ್ಯಂಡ್ ನೆವರ್ ಗಿವ್ ಅಪ್ ಅಂತ ಹಾಕ್ಬಿಟ್ಟು ಋತುರಾಜ್ ಗಾಯಕ್ವಾಡ್ ಅವ್ರ ಹೆಸರನ್ನ ಹಾಕೊಂಬಿಟ್ಟವ್ರೆ. ಏನು ಗುರು, ನಾವು ಕೂಡ ಅದನ್ನೇ ಹೇಳ್ತಾ ಇರೋದು. ಋತುರಾಜ್ ಗಾಯಕ್ವಾಡಿಗೆ ಒಂದು ಸ್ವಲ್ಪ ಮೋಸ ಆಗಿದೆ ಅಂತ ಅನ್ನಿಸ್ತಾ ಇದೆ. ಪಾಪ ಲಾಸ್ಟ್ ಸೀರೀಸಲ್ಲಿ ಸೆಂಚುರಿ ಹೊಡೆದಂಥ ಪ್ಲೇಯರ್ಗೆ ಇವ್ರು ಹಿಡ್ಕೊಂಬಿಟ್ಟು ಕಳಿಸ್ಬಿಟ್ರು ಅಂತ ಅಂದರೆ ಬೇರೆಯವ್ರನ್ನ ಪಿಕ್ ಮಾಡಿಬಿಟ್ಟು, ಇದೇನು ಗುರೋದು ಹಿಂಗೆ ಅಂತ ಅನ್ಸುತ್ತೆ. ಚೆನ್ನಾಗಿ ಆಡ್ರು ಕೂಡ ವ್ಯಾಲ್ಯೂ ಇಲ್ವಾ ಅಂತ ಅನ್ಸುತ್ತೆ. ಚೆನ್ನಾಗಿ ಕ್ಯಾಪ್ಟನ್ಸಿ ನಿಭಾಯಿಸಿದ್ರು ವ್ಯಾಲ್ಯೂ ಇಲ್ವಾ ಅಂತ ಅನ್ಸುತ್ತೆ. KL ರಾಹುಲ್ನ ಕ್ಯಾಪ್ಟನ್ಸಿ ಇಲ್ಲ, ವೈಸ್ ಕ್ಯಾಪ್ಟನ್ಸಿನೂ ಕೊಟ್ಟಿಲ್ಲ. ಎಲ್ಲ ಪಟ್ಟನಾಗಿ 2ರಿಂದನೂ ರಿಮೂವ್ ಮಾಡಿಬಿಟ್ಟವ್ರೆ. ವೈಸ್ ಕ್ಯಾಪ್ಟನ್ನು ಶ್ರೇಯಸ್ ಅಯ್ಯರ್ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಆ್ಯಂಡ್ KL ರಾಹುಲ್ ಅವ್ರದ್ದು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂತು. ಇವತ್ತು ಆಡಿದಾರಪ್ಪ ವಿಜಯ್ ಹಜಾರೆ ಟ್ರೋಫಿಲಿ 35 ರನ್ ಹೊಡೆದಿದ್ದಾರೆ, ಔಟ್ ಆಗಿದ್ದಾರೆ. DDPಯಿಂದ ಮಸ್ತ್ ಪ್ರದರ್ಶನ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.